ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಅಂಗಳದಲ್ಲಿದ್ದ ಅಡ್ಡ ಮತದಾನ ವಿಚಾರ, ಸದಸ್ಯರು ಅನರ್ಹರೆಂದು ಆದೇಶ, ಮೇಲುಗೈ ಸಾಧಿಸಿದ ಶಾಸಕ ಪ್ರದೀಪ್ ಈಶ್ವರ್. ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ, ನನ್ನಿಂದ ಕೆಲವು ತಪ್ಪುಗಳಾಗಿವೆ, ಸ್ಪಷ್ಟನೆ ಕೊಟ್ಟ ಬ್ಯಾಲಹಳ್ಳಿ ಗೋವಿಂದೇಗೌಡ. ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಸಿಬ್ಬಂದಿಗಳಾಗಿದ್ದ ಶಿಕ್ಷಕರು ಅವ್ಯವಹಾರ ಆರೋಪ ಬೆಳಕಿಗೆ ತಂದ ಸಾಮಾಜಿಕ ಕಾರ್ಯಕರ್ತ. ಕೆಜಿಎಫ್ನಲ್ಲಿ ಮತ್ತೆ ಝಳಪಿಸಿದ ಲಾಂಗು ಮಚ್ಚು, ಜಾಲಿ ರೈಡ್ ತಂದ ಕುತ್ತು, ಪ್ರಿಯತಮೆ ಎದುರಲ್ಲೇ ರೌಡಿ ಶೀಟರ್ನ ಭರ್ಭರ ಕೊಲೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರ ನಗರಸಭೆಯ ಗದ್ದುಗೆ ವಿಚಾರದಲ್ಲಿ ಸಂಸದ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದರು. ಅಂದು ಮೇಲುಗೈ ಸಾಧಿಸಿದ್ದ ಸಂಸದ ಸುಧಾಕರ್ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಸದಸ್ಯರ ಅನರ್ಹತೆ ಆದೇಶದ ಮೂಲಕ ಎದುರೇಟು ಕೊಟ್ಟಿದ್ದಾರೆ. ಅದ್ಹೇಗೆ ಅಂದ್ರ ಈ ವರದಿ ನೋಡಿ. ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಬಹಳ ಅಭಾರಿಯಾಗಿದ್ದೀನಿ. ಸುಧಾಕರ್ ಅಲ್ಲ, ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತೇಳಿ ಮಿಸ್ಟರ್ ನೀವಲ್ಲ, ನಿಮ್ಮ ಅಪ್ಪನ ಕೈಯಲ್ಲೂ ನನ್ನನ್ನು ಟಚ್ ಮಾಡೋಕ್ಕಾಗಲ್ಲ, ಬರ್ದಿಟ್ಕೋ. ಕಳೆದ ವರ್ಷ ನಡೆದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರೂ ಸಹ ನಗರಸಭೆಯ ಗದ್ದುಗೆ ಹಿಡಿಯಬೇಕು, ತಮ್ಮದೇ ಬೆಂಬಲಿಗರು ಅಧ್ಯಕ್ಷ ಉಪಾಧ್ಯಕ್ಷರಾಗಬೇಕು ಅಂತ ಪಟ್ಟು ಹಿಡಿದು ಪ್ರತಿಷ್ಠೆಯ ಜಿದ್ದಾಜಿದ್ದಿಗೆ ಬಿದ್ದಿದ್ರು. ಆದರೆ ಅಂದು ಭಾರಿ ಹೈಡ್ರಾಮಾಗಳ ನಡುವೆ ನಡೆದ ಚುನಾವಣೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ನ 6 ಮಂದಿ ಸದಸ್ಯರೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಮತ ಚಲಾಯಿಸಿದ್ರು. ಕಾಂಗ್ರೆಸ್ನ 6 ಮಂದಿ ಸದಸ್ಯರು ಸಂಸದ ಸುಧಾಕರ್ ಜೊತೆಯಲ್ಲೇ ಬಸ್ನಲ್ಲಿ ಬಂದು ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳನ್ನು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಇದರಿಂದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ 6 ತಿಂಗಳ ಕಾಲ ವಿಚಾರಣೆ ನಡೆಸಿ ಅಡ್ಡ ಮತದಾನ ಮಾಡಿದ್ದ 6 ಮಂದಿ ಸದಸ್ಯರನ್ನ ಅನರ್ಹಗೊಳಿಸಿ ಆದೇಶ ಹೊರಡಿಸಿದೆ. 2ನೇ ವಾರ್ಡಿನ ಸದಸ್ಯೆ ರತ್ನಮ್ಮ, 22ನೇ ವಾರ್ಡಿನ ಸ್ವಾತಿ ಮಂಜುನಾಥ್, 24ನೇ ವಾರ್ಡಿನ ಅಂಬಿಕಾ, 27ನೇ ವಾರ್ಡಿನ ನೇತ್ರಾವತಿ ಹಾಗೂ 7ನೇ ವಾರ್ಡಿನ ಸತೀಶ್ ಮತ್ತು 13ನೇ ವಾರ್ಡಿನ ನಿರ್ಮಲಾ ಪ್ರಭುರವರನ್ನ ಅನರ್ಹಗೊಳಿಸಿ ಆದೇಶ ಮಾಡಲಾಗಿದೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಪಕ್ಷದ ವಿಪ್ ಉಲ್ಲಂಘಿಸಿ ಬಿಜೆಪಿ ಬೆಂಬಲಿತರಿಗೆ ಮತ ಹಾಕಿರುವುದು ಖಾತರಿಯಾಗಿದ್ದು 6 ಮಂದಿಯನ್ನು ಅನರ್ಹಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಈ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ಈಗ ಯಾರು ಪಕ್ಷ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರೋ ಅವರು ನಮ್ಮ ಅಧಿಕೃತ ಅಭ್ಯರ್ಥಿಯಾದಂಥ ಅಂಬರೀಷ್ ಮತ್ತು ಮೀನಾಕ್ಷಿ ಅವರಿಗೆ ಮತ ಹಾಕಬೇಕು ಅಂತೇಳಿ ನಾವು ಸಭೆಯನ್ನು ಮಾಡಿ ಸಭೆಯಲ್ಲಿ ತೀರ್ಮಾನ ಮಾಡಿ ವಿಪ್ಪನ್ನು ಜಾರಿ ಮಾಡಿದ್ರು ಸಹ ಇವತ್ತು ಅವರ ಸ್ವಂತ ಹಿತಾಸಕ್ತಿಯಿಂದ ಅವರು ಸ್ವಂತ ಲಾಭಕ್ಕೆ ಅವರು ಪಕ್ಷಕ್ಕೆ ದ್ರೋಹ ಮಾಡಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿದರು. ಅದರ ಒಂದು ಅಡಿಯಲ್ಲಿ ನಾವು ಇವ್ರನ್ನ ಅಮಾನತು ಮಾಡಬೇಕು, ಅನರ್ಹ ಮಾಡಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹಾಕಿದ್ವಿ. ಸುದೀರ್ಘವಾಗಿ 5 ತಿಂಗಳಿಗೆ ವಿಚಾರಣೆ ನಡೆಸಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥದ್ದು ಸಾಬೀತು ಮಾಡಿ ಅವರನ್ನು ಇವತ್ತು ನಗರಸಭೆಯ ಸದಸ್ಯತ್ವದಿಂದ ಅನರ್ಹಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ 6 ಸದಸ್ಯರು, ಗೌರಿಬಿದನೂರು ಇಬ್ಬರು ಸದಸ್ಯರು. ಇದೇನು ಗೊತ್ತಾಗ್ತದೆ ಅಂದರೆ ಮುಂದೆ ಯಾರೇ ಆಗಿರಲಿ ಒಂದು ಪಕ್ಷದ ಚಿಹ್ನೆಗೆ ಸ್ಪರ್ಧೆ ಮಾಡಬೇಕಾದ್ರೆ ನೂರಾರು ಜನರ ಒಂದು ತ್ಯಾಗ ಇರ್ತದೆ. ಅಲ್ಲೇ 3-4 ಜನ ನನಗೆ ಬೇಕು ಅಂತ ಸ್ಪರ್ಧೆಗೆ ಬಯಸ್ತಕ್ಕಂಥವ್ರು ಇರ್ತಾರೆ. ಪಕ್ಷ ಅವ್ರನ್ನೆಲ್ಲ ಒಪ್ಪಿಸಿ ಅವ್ರಿಗೆ ಸಮಾಧಾನ ಮಾಡಿ ಒಬ್ಬರಿಗೆ ಅವಕಾಶ ಮಾಡಿರ್ತದೆ. ಆ ಒಬ್ಬರಿಗೆ ಯಾರಿಗೆ ಅವಕಾಶ ಮಾಡಿರ್ತಾರೆ ಅವ್ರ ಪರವಾಗಿ ಆ ಮುಖಂಡರು ಆ ಒಂದು ವಾರ್ಡಿನ ಸದಸ್ಯರು ಮತದಾರರು ಅವರು ಮತವನ್ನು ಹಾಕಿರ್ತಾರೆ. ಇವರು ಇಂಥ ಪಕ್ಷದಿಂದ ನಿಂತಿದ್ದಾರೆ ಅಂತ. ವ್ಯಕ್ತಿ ಅಲ್ಲ ಮುಖ್ಯ ಅಲ್ಲ, ಅಲ್ಲಿ ಪಕ್ಷ ಮುಖ್ಯ. ಅದನ್ನೆಲ್ಲ ಅವರು ಬದಿಗೊತ್ತಿ ಇವತ್ತು ಅವರ ಸ್ವಂತ ಲಾಭಕ್ಕಾಗಿ ಅವರ ಬೇರೆ ಬೇರೆ ಆಮಿಷಗಳು ಒಳಪಟ್ಟು ಇವತ್ತು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದರಿಂದ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ. ಹಣಕ್ಕೆ ಮಾರಾಟ ಆಗಿದ್ದಾರೋ, ವಿರೋಧಕ್ಕೆ ಮಾರಾಟ ಆಗಿದ್ದಾರೋ, ಪಕ್ಷ ವಿರೋಧಿಯಲ್ಲಿ ಭಾಗಿಯಾಗಿದ್ದಾರೆ ಅವರು. ಇಲ್ಲಾಂದ್ರೆ ಯಾಕೆ ಹೋಗ್ತಾರೆ? ಅವ್ರು ಬೇರೆ ಬೇರೆ ಆಶಾಂಶಗಳು ಒಳಪಟ್ಟೆ ತಾನೇ ಹೋಗಿರ್ತಕ್ಕಂಥದ್ದು. ತಾವೆಲ್ಲ ನೋಡಿದ್ರಿ ಮೊನ್ನೆ 2ನೇ ಅವಧಿಯಲ್ಲಿ ಮೊನ್ನೆ ಚುನಾವಣೆ ನಗರಸಭೆ ಅಧ್ಯಕ್ಷ ಚುನಾವಣೆ ದಿವಸ ಯಾರ ಜೊತೆಗೆ ಬಂದರು?
ಯಾರ ಜೊತೆಯಲ್ಲಿ ಅವರು ಬಿಫಾರ್ಮ್ ಕೊಟ್ಟಿದ್ರು ಅವ್ರ ಚಿಹ್ನೆಯಲ್ಲಿ ಗೆದ್ದಿದ್ರ ಅಂಥವ್ರ ಜೊತೆಯಲ್ಲಿ ಸೇರಿಕೊಂಡು ಬಂದು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಮತವನ್ನು ಹಾಕಿದರು. ಹಾಗಾಗಿ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ. ಇದು ನ್ಯಾಯಾಲಯದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಹಿನ್ನಡೆ. ಮುಂದೆ ಅವರೇನಾದರೂ ಮುಂದೆ ನಗರಸಭೆಯಲ್ಲಿ ಚುನಾವಣೆಗೆ ಅವರಾಗಿರಲಿ ಅವ್ರ ಕುಟುಂಬದವರಾಗಿರಲಿ ಸ್ಪರ್ಧೆ ಮಾಡಿದ್ರೆ ಜನತಾ ನ್ಯಾಯಾಲಯ ತೀರ್ಪು ಕೊಡ್ತದೆ ಅವರಿಗೆ. ಏನಂತ, ಇವರಿಗೆ ಮತ ಹಾಕಿದ್ರೆ ಅವರ ಸ್ವಲಾಭಕ್ಕೆ ಸ್ವಂತ ಇದಕ್ಕೆ ಅವರು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಲ್ಲಿ ಬೇಕಾದರೂ ಹೋಗ್ತಾರೆ. ಹಾಗಾಗಿ ಇವ್ರನ್ನ ಇಲ್ಲಿ ತಿರಸ್ಕಾರ ಮಾಡಬೇಕಂತೇಳಿ ಜನತಾ ನ್ಯಾಯಾಲಯದಲ್ಲೂ ಸಹ ಮುಂದೆ ಅವರಿಗೆ ಅವರ ಕುಟುಂಬದವರಿಗೆ ತಿರಸ್ಕಾರ ಮಾಡ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ತಾವೇ ನೋಡ್ತೀರಿ. ಇನ್ನು ಪಕ್ಷಾಂತರ ನಿಷೇಧದ ಅಧಿನಿಯಮದ ಪ್ರಕಾರ ಕಾಂಗ್ರೆಸ್ ಪಕ್ಷದಿಂದ ವಿಪ್ ನೀಡಿದ್ರು ವಿಪ್ ಉಲ್ಲಂಘಿಸಿ ವಿರೋಧ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸಿ ಮತ ಚಲಾಯಿಸಿರುವ ಕಾರಣ 6 ಮಂದಿ ಕಾಂಗ್ರೆಸ್ ಸದಸ್ಯರನ್ನ ಅನರ್ಹಗೊಳಿಸಲಾಗಿದೆ. ಆದರೆ ಸದ್ಯ 6 ಮಂದಿ ಅನರ್ಹ ಸದಸ್ಯರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರೋ ತಯಾರಿಯಲ್ಲಿದ್ದಾರೆ. ಆದರೆ ಹೈಕೋರ್ಟ್ನಲ್ಲಿ ಅದೇನಾಗುತ್ತೋ ಏನೋ, ಅಷ್ಟರಲ್ಲೇ ನಗರಸಭಾ ಸದಸ್ಯರ ಅವಧಿಯೇ ಮುಕ್ತಾಯವಾದರೂ ಅಚ್ಚರಿ ಇಲ್ಲ. ಆದರೆ ಅಧಿಕಾರಕ್ಕಾಗಿ ನ್ಯಾಯಾಲಯದ ಹೋರಾಟ ಮಾಡಲಿದ್ದಾರೆ. ಸರ್, ಈಗಾಗಲೇ ಇಲ್ಲಿ DC ನ್ಯಾಯಾಲಯದಲ್ಲಿ ಈಗ ಏನು 6 ಜನ ಅನರ್ಹರಾಗಿದ್ದಾರೆ ಅಂಥೇಳಿ ಸುದ್ದಿ ಬಂದಿದೆ. ಆದರೆ ಅವರು ಮತ್ತೆ ಹೈಕೋರ್ಟ್ಗೆ ಹೋಗುವಂಥದ್ದಿದೆ. ಅಲ್ಲಿ ಕೂಡ ನಮ್ಮ ನಗರಸಭಾ ಸದಸ್ಯರುಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲಿ ತಾತ್ಕಾಲಿಕ ತಡೆ ಅಂತೂ ತಂದೆ ತರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದರ ಜೊತೆಗೆ ಏನು ನಮಗೆ ಬಹುಮತ ಕಳ್ಕೊಂಡಿದ್ದೀರಲ್ಲ ಅಂತ ಏನು ಸುದ್ದಿ ಓಡಾಡ್ತಾ ಇದೆ, ಬಹುಮತ 25 ಜನಕ್ಕೆ ಬರ್ತೀವಿ, ಏನು ಎಲೆಕ್ಟೆಡ್ ಮೆಂಬರ್ಸು. 25 ಜನದಲ್ಲಿ ನಾವು ಚುನಾವಣೆ ಅಂತ ಬಂದಾಗ ಮಾತ್ರ ನಾವು ಪಕ್ಷಗಳ ಕೆಲಸ ಮಾಡ್ತೇವೆ. ಆದರೆ ಒಂದು ಸಭೆ ಅಂತ ನಾವು ಮಾಡಿದಾಗ ಅಲ್ಲಿ ಬಹುಮತ ಸಾಬೀತುಪಡಿಸೋವಂಥದ್ದು, ವಿಶ್ವಾಸ ಗಳಿಸೋವಂಥದ್ದು ಅದು ಸಬ್ಜೆಕ್ಟ್ ಮೇಲೆ ಹೋಗುತ್ತೆ ಸರ್. ಈ ಒಂದು ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಯೊಬ್ಬ ಗೌರವಾನ್ವಿತ ನಗರಸಭಾ ಸದಸ್ಯರು ಕೂಡ ಪಕ್ಷಾತೀತವಾಗಿ ಪ್ರತಿಯೊಂದು ಸಭೆಯನ್ನು ಕೂಡ ಬೆಂಬಲಿಸ್ತಾರೆ. ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸರ್, ರಾಜಕೀಯ ಒತ್ತಡಗಳು ಯಾವುದೂ ಇಲ್ಲ. ಕಾರಣ ಈಗಾಗಲೇ ಅವಿಶ್ವಾಸ ಗೊತ್ತುವಳಿ ಮಾಡಬೇಕು ಅಂತೇಳಿದ್ರೆ ಮ್ಯಾಕ್ಸಿಮಮ್ 18 ಜನ ಬೇಕಾಗ್ತದೆ. ಆ ಒಂದು ನಿಟ್ಟಲ್ಲಿ ನೋಡೋದಾದರೆ ಒಂದು ಪಕ್ಷ ಅಂತ ನೋಡಿದ್ರೆ ಕಾಂಗ್ರೆಸ್ಗೆ 10 ಸದಸ್ಯರಿದ್ದಾರೆ. ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರ ನಾಯಕತ್ವದಲ್ಲಿ ಗೆದ್ದಿರ್ತಕ್ಕಂಥ ನಾವು 12 ಜನ ಇದ್ದೀವಿ. ಅದೇ ರೀತಿ JDS 2 ಇದೆ. ಕಾಂಗ್ರೆಸ್ ಜೊತೆ ಒಬ್ಬ ಪಕ್ಷ ಗೆದ್ದು ಹೋಗಿರ್ತಕ್ಕಂಥ ಜಾಫರ್ ಅವರೊಂದಿದೆ. ಏನು ಸಮಸ್ಯೆ ಇಲ್ಲ, 25 ಜನ ಇದ್ದೀವಿ. ಸಭೆ ಅಂತ ನಡೆದಾಗ ಪ್ರತಿಯೊಬ್ಬರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ ಸರ್. ಒತ್ತಡಗಳು ಇದಾವ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಗೌರವಾನ್ವಿತ DC ಸಾಹೇಬರು ಆದೇಶ ಆಗಿರುತ್ತೆ. ಆದರೆ ಮತ್ತೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಇವ್ರಿಗೆ ಸಂಪೂರ್ಣ ಅಧಿಕಾರ ಇದೆ. ನ್ಯಾಯಾಲಯದ ಮೊರೆ ಹೋದಾಗ ಅಲ್ಲಿ ಒಂದು ತಡೆಯಾಜ್ಞೆ ತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಹಕ್ಕಿರುತ್ತೆ ಸರ್. ಇನ್ನು ಅಂದು ಜಿಲ್ಲಾಧಿಕಾರಿಯಾಗಿದ್ದ ಲತಾ ಅವರು ಸಚಿವ ಸುಧಾಕರ್ ಆಗಿದ್ದಾಗ ಪ್ರಭಾವ ಬಳಸಿ ಕಾಂಗ್ರೆಸ್ ಪಕ್ಷದವರು 6 ಸದಸ್ಯರ ವಿರುದ್ಧ ವಿಪ್ ಜಾರಿ ಮಾಡಿದ್ರೆ 2 ವರ್ಷಗಳ ಕಾಲ ಯಾವುದೇ ಕ್ರಮ ತೆಗೆದುಕೊಳ್ಳದೆ ದಿನಗಳು ಕಳೆದುಕೊಂಡು ಬಂದಿದ್ರು. ಇದೀಗ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಬಂದ ಮೇಲೆ ಕೇವಲ 6 ತಿಂಗಳಲ್ಲಿ ಸದಸ್ಯರನ್ನ ಅನರ್ಹ ಮಾಡಿದ್ದು ರಾಜಕೀಯ ಒತ್ತಡಕ್ಕೆ ಮಣಿದು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಎನ್ನುವ ಮಾತುಗಳು ಚಿಕ್ಕಬಳ್ಳಾಪುರದಲ್ಲಿ ಬಿಸಿ ಚರ್ಚೆಯಲ್ಲಿದೆ.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕ್ ವಿಚಾರದಲ್ಲಿ ನನ್ನಿಂದ ಕೆಲವು ತಪ್ಪುಗಳಾಗಿವೆ. ಯಾರು ಎಷ್ಟೇ ತೊಂದರೆ ನೋವು ಕೊಟ್ಟರೂ ನಾನು ಸಹಿಸಿಕೊಳ್ಳುವೆ ಅಂತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಹೇಳಿದರು. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನೇನಾದರೂ ₹1 ಆಡಳಿತ ಮಂಡಳಿ ಗಮನಕ್ಕೆ ಬರದೆ ಆಮೇಲೆ EC ಮೀಟಿಂಗಲ್ಲಿ ಪಾಸ್ ಆಗದೆ ಸಾಲ ಕೊಟ್ಟಿದ್ರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಯಾಲಹಳ್ಳಿ ಗೋವಿಂದಗೌಡ ಅವರು, ಇದರಲ್ಲಿ ನಾನೊಬ್ಬನೇ ಎಲ್ಲವೂ ಅಲ್ಲ. ಬ್ಯಾಂಕ್ನಿಂದಲೇ ಸಾಲ ವಿತರಣೆಯಾಗಿದ್ದು ಅದರಲ್ಲಿ ತಪ್ಪುಗಳಾಗಿದ್ದು ಆಡಳಿತ ಮಂಡಳಿಯು ಹೊಣೆಯಾಗಿರುತ್ತೆ ಅಂತ ಡಿಸಿಸಿ ಬ್ಯಾಂಕ್ ಹಗರಣ ಅಕ್ರಮದ ಕುರಿತು ಎಲ್ಲೆಡೆ ಚರ್ಚೆ ಆಗ್ತಿರುವ ವಿಚಾರಕ್ಕೆ ಗೋವಿಂದಗೌಡರು ಸ್ಪಷ್ಟನೆ ನೀಡಿದರು. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯ ಸಚಿವರು ಹಗರಣ ಕುರಿತು ಪ್ರಸ್ತಾಪ ಮಾಡಿದ್ದರು. ಅಲ್ಲದೆ ಎಲ್ಲೆಡೆ ಹಗರಣ FIR ಕುರಿತು ಚರ್ಚೆ ಬೆನ್ನಲ್ಲೇ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಅಧ್ಯಕ್ಷ ಗೋವಿಂದಗೌಡ ಅವರು, ಹಲವು ಶಾಸಕರ ಆರೋಪಗಳಿಗೆ ದಾಖಲೆಗಳ ಮೂಲಕ ಉತ್ತರ ನೀಡಿರುವೆ. ಇಲ್ಲದ ಸಂಘಗಳ ಹೊರಬಾಕಿ 11 FIR ಸಾಲ ವಿತರಣೆ ಎಲ್ಲದಕ್ಕೂ ನಾನವನಲ್ಲ ಎನ್ನುವ ಮೂಲಕ ಸ್ಪಷ್ಟನೆ ನೀಡಿದ್ರು. FIRನಲ್ಲೇ ಬೇರೆ ಇದೆ, ನಾನು ಪಡೆದ ದಾಖಲೆಗಳಲ್ಲೇ ಬೇರೆ ಮಾಹಿತಿ ಇದೆ. ಹಾಗಾಗಿ ನಾನೇ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದೇನೆ. ನನ್ನ ವಿರುದ್ಧ ಪಿತೂರಿ ಮಾಡಿದಾಗ ನಾನು ಬೇಲ್ ತೆಗೆದು ಬದಲಿಗೆ ತಡೆಯಾಜ್ಞೆ ತಂದಿದ್ದೇನೆ ಎಂದರು. ವಿವಿಧ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಸಹ ಈಗಾಗಲೇ ಮಾಡಿ ವರದಿಗಳನ್ನು ಸಹ ಸಲ್ಲಿಸಲಾಗಿದೆ. ಕಲ್ಲಪ್ಪ ವರದಿ ಸೇರಿದಂತೆ ಹಲವು ವರದಿಗಳನ್ನು ಪ್ರಸ್ತಾಪಿಸಿದ ಗೋವಿಂದಗೌಡ ಅವರು, ಬ್ಯಾಂಕ್ ಹಗರಣ ಕುರಿತು ಈಗಾಗಲೇ ಪದೇ ಬೆಳೆ ಸಾಲ 11 ಕೋಟಿಗೆ ಸಂಬಂಧಿಸಿದ ವರದಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಸೇರಿ ದಾಖಲೆಗಳೊಂದಿಗೆ ಮಾಹಿತಿ ನೀಡಿದ್ದೇನೆ ಎಂದರು. ಬ್ಯಾಂಕ್ ಆಡಿಟ್ ಆದಮೇಲೆ RBI ಅನುಮತಿ ಪಡೆದೆ ಮತ್ತೆ ಆಡಿಟ್ ಮಾಡಬೇಕು. ಆದರೆ ಈ ಹಿಂದೆಯೇ ಬ್ಯಾಂಕ್ ಆಡಿಟ್ ಮಾಡಲಾಗಿದ್ರೂ ಕೆಲವರು ಆಡಿಟ್ ವಿರುದ್ಧ ಮಾತನಾಡುತ್ತಾರೆ. ಇನ್ನು ಎಲ್ಲದಕ್ಕೂ ನನ್ನ ಬಳಿ ದಾಖಲೆ ಇದೆ. ನಾನು ವೈಯಕ್ತಿಕವಾಗಿ ಯಾವುದೇ ಹಗರಣ ಮಾಡಿಲ್ಲ. ಬ್ಯಾಂಕ್ ಸಾಲ ವಿತರಣೆಯಿಂದ ಎಲ್ಲವೂ ಸಹ ಆಡಳಿತ ಮಂಡಳಿಯು ಹೊಣೆಗಾರಿಕೆಯಾಗಿದೆ. ನಾನು ಬ್ಯಾಂಕ್ ಬಿಟ್ಟು 18 ತಿಂಗಳು ಕಳೆದಿದ್ದು, ಅದಾದ ಬಳಿಕ ಅಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ತಮ್ಮ ವಿರುದ್ಧ ಮಾತನಾಡುವ ವಿರೋಧಿಗಳ ಹೆಸರು ಹೇಳದೆ ತಿರುಗೇಟು ನೀಡಿದ್ರು. ನನ್ನ ಮೇಲೆ ಎಷ್ಟು ಜನ ಏನು ಆರೋಪ ಮಾಡೋದು ಸಹಿಸಿಕೊಳ್ಳೋ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆಮೇಲೆ ಏನೇನು ತನಿಖೆಗಳಾಗಿದೆ ಬ್ಯಾಂಕಲ್ಲಿ ಎಲ್ಲ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಅದನ್ನೇ ನಿಮಗೆ ಕೊಟ್ಟಿದ್ದೀನಿ. ಭಾಳ ಮುಖ್ಯವಾಗಿ ತಮ್ಮ ಪ್ರಶ್ನೆ ಪದೇ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ನಾನು ರಿಯಾಕ್ಟ್ ಮಾಡಬೇಕು ಅಂತೇಳಿ. ನಾನು ರಿಯಾಕ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಒಬ್ಬರ ವ್ಯಕ್ತಿತ್ವ ಬಗ್ಗೆ. ಕಡೆಯದಾಗಿ ನಾನು ಏನಿರುತ್ತೆ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಏನು ಹೇಳಿದ್ದಾರೆ ಅವನಿ ಜಾತ್ರೆಯಲ್ಲಿ, ಅದಕ್ಕೆ ನಾನು ಬದ್ಧ. ನೀವೇ ಪ್ರಚಾರ ಮಾಡಿದ್ರಲ್ಲ ಸರ್. ಆಡಳಿತ ಮಂಡಳಿ ವಿಚಾರದಾಗ ಬಂದಾಗ ಗೋವಿಂದಗೌಡ ಒಬ್ಬ ಅಲ್ಲ, ಇಡೀ ಆಡಳಿತ ಮಂಡಳಿ ಜವಾಬ್ದಾರಿ. ಸೊಸೈಟಿ ಕೊಟ್ಟಾಗ ಸೊಸೈಟಿ ಜವಾಬ್ದಾರಿ, ನಾನೊಬ್ಬ ಅಲ್ಲ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದೀನಿ, ನಾನೇನಾದರೂ ₹1 ಆಡಳಿತ ಮಂಡಳಿ ಗಮನಕ್ಕೆ ಬರದೆ ಆಮೇಲೆ EC ಮೀಟಿಂಗಲ್ಲಿ ಪಾಸ್ ಆಗದೆ ಸಾಲ ಕೊಟ್ಟಿದ್ರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ. ಹೇಳಿದ್ನಲ್ಲ ಸರ್, FIR ಕೊಟ್ಟೆ ಹೇಳ್ತಾ ಇದ್ದೀನಲ್ಲ ಸರ್. FIR ಹೌದಪ್ಪ, ನನ್ನ ಸಂಬಂಧನೇ ಇಲ್ಲ ಅನ್ಬೇಕಾದ್ರೆ ನನ್ನ ಮೇಲೆ FIR ಆಗಿ ಸ್ಟೇ ತೊಗೊಂಬಂದಿರ್ತದೆ. ನನ್ನ ಸಂಬಂಧನೇ ಇಲ್ಲ ವಿಚಾರ. ನನ್ನ ಮೇಲೆ FIR ಆಗಿಬಿಟ್ರೆ ನಾನು ಸ್ಟೇ ತೊಗೊಂಬರ್ದಿರೋಕ್ಕಾಗ್ತದ? ನನ್ನ ಸಂಬಂಧ ಇದೆ, ನಾನು ಹೋಗ್ತಾ ಇರಲಿಲ್ಲ ಸರ್. ಈಗ ಎಲ್ಲರೂ FIRಗಳಾದಾಗ ಹೋಗೋದೇ ಸ್ಟೇಗೆ, ಅಲ್ಲಿ ವೆಕೆಟ್ ಆಗಿ ಬಂದಮೇಲೆ ತನಿಖೆ ಹಾಗೆ ಆಗ್ತದೆ. FIR ಆಗ್ತದೆ ಅಂದ ತಕ್ಷಣ ಯಾರು ಮನೇಲಿ ಕೂತ್ಕೊಳ್ಳಲ್ಲ. ಅದಕ್ಕೆ ಏನು ನಾನ್ ಬೇಲೆಬಲ್ ಅಫೆನ್ಸ್ ಇರ್ತದೆ. ಅದಕ್ಕೆ ನಾವು ಕಾನೂನು ರೀತಿ ರಕ್ಷಣೆ ಹೋಗ್ಲೇಬೇಕಲ್ಲ ನಾವು ಸರ್. ನನಗೆ ಯಾವುದಕ್ಕೂ ಇದುವರೆಗೂ ಆಗಿರೋ ತನಿಖೆಗಳಲ್ವ, ನಾವು ಯಾವತ್ತಾದ್ರೂ ಅಡ್ಡ ಹೋಗಿದ್ದೀನಾ? ಈಗಲೂ ನಡೀತಾನೆ ಇದೆಯಲ್ಲ ತನಿಖೆಗಳು, ನಾವು ಯಾವತ್ತೂ ಅಡ್ಡ ಹೋಗಿದ್ದೀವಿ? ನಾನು ಹೇಳ್ತಾ ಇದ್ದೀನಿ, ಇಷ್ಟೊತ್ತು ಎಲ್ಲ ಆರ್ಡರ್ ಕಾಪಿನೇ ಕೊಟ್ಟು ಹೇಳ್ತಾ ಇದ್ನಲ್ಲಪ್ಪ. ಅವರು ಹೇಳೋದು ಸರ್, ಎಲ್ಲ ಕರೆಕ್ಟ್ ಆಗಿರುವಾಗ ಸ್ಟೇ ಆಗಿ ತರಬೇಕು, ಅವರು ತನಿಖೆ ಆಗಲಿ ಬಿಡಿ ಅಂತ ಸರ್. ನಾನು ಹೇಳೋದು ಎಲ್ಲ ತನಿಖೆಗಳಾಗಿರೋದು ನಿಮ್ಗೆ ಕೊಟ್ಟಿರೋದು. ಈಗ ನಿಮ್ಮ ಕಾಪಿಗಳು ಹಿಂದೆ ಯಾರು ಮಾತಾಡ್ತಾರೋ ಅವರೇ BJP ಗೌರ್ಮೆಂಟಲ್ಲಿ ಮಾತಾಡಬೇಕಾದ್ರೆ ತನಿಖೆಗಳು ಏನಕ್ಕೆ ಮಾಡ್ತೀರಿ, ಎಲ್ಲ ತನಿಖೆಗಳಾಗೋಗಿದೆ ಅಂತ ಹೇಳ್ತಾ ಇದ್ರು. ಹಿಂದೆ ದಾಖಲೆ ತೆಗೆದು ನೋಡಿ. ಇವತ್ತು ನಾನು ಅದೇ ಸರ್ ಹೇಳೋದು. ಯಾವುದು? ನಾನು ಅದು ಹೇಳಿದ್ದು ಬ್ಯಾಂಕ್ ವಿಚಾರದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು, ನನ್ನ ವೈಯಕ್ತಿಕವಾಗಿ ನನ್ನಿಂದ ತಪ್ಪುಗಳಾಗಿದೆ ನನಗೆ. ವೈಯಕ್ತಿಕವಾಗಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ದೆ ಹೊರತು ಬ್ಯಾಂಕ್ ವಿಚಾರದಲ್ಲಿ ತಪ್ಪಾಗಿದೆ ಅಂತ ಹೇಳ್ತೀನಿ. ನಾನು ಹೇಳೋಕ್ಕೆ ರೆಡಿನೂ ಇಲ್ಲ.
ಸರ್ ಬ್ಯಾಂಕು ನಮ್ಮ ಮನೆ ದೇವ್ರತನ ನಾನು ನೋಡ್ಕೊಂಡಿದ್ದೀನಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟಪಡಿಸ್ತೀನಿ. 10 ವರ್ಷ ನಾನು ಬ್ಯಾಂಕ್ ಕಟ್ಟಿದ್ದೀನಿ, ಆ ನೋವು ನನಗಿದೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಸಹಕಾರ ಸಂಘಗಳ ಇಲಾಖೆಯ ಸಹಕಾರದೊಂದಿಗೆ ನಡೆಯುವ ಚುನಾವಣೆಗಳಲ್ಲಿ ಕೆಲ ಶಿಕ್ಷಕರ ತಂಡ ಪದೇ ಪದೇ ಚುನಾವಣಾ ಸಿಬ್ಬಂದಿಗಳಾಗಿ ನೇಮಕಗೊಂಡು ಅವ್ಯವಹಾರ ನಡೆಸಿದ್ದಾರೆಂಬ ಆರೋಪಗಳು ಸಾಮಾಜಿಕ ಕಾರ್ಯಕರ್ತನ ಮೂಲಕ ಬೆಳಕಿಗೆ ಬಂದಿದೆ. ಈ ಕುರಿತು ಎಕ್ಸ್ಕ್ಲೂಸಿವ್ ವರದಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಶಿಕ್ಷಣ ಕ್ಷೇತ್ರವನ್ನು ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಮುಂದೆ ತರುವ ಕೆಲಸ ಮಾಡುತ್ತಿದ್ದರೆ, ಅದೇ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವ ಕೆಲ ಶಿಕ್ಷಕರು ಮಾತ್ರ ಅಡ್ಡದಾರಿ ಹಿಡಿದು ದುಡ್ಡು ಮಾಡುವ ದಂಧೆಗೆ ಇಳಿದಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹೌದು, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕ್ಷೇತ್ರದಲ್ಲೇ ಇಂತಹ ಆರೋಪಗಳು ಕೇಳಿಬಂದಿದ್ದು, ಶಿಕ್ಷಕರ ಮೇಲಿನ ಗೌರವಕ್ಕೆ ಕೆಲವರಿಂದ ಧಕ್ಕೆಯುಂಟಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಇಲಾಖೆಯ ವ್ಯಾಪ್ತಿಯಲ್ಲಿ 1592 ಸಹಕಾರ ಕೇಂದ್ರಗಳಿದ್ರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 253 ಸಹಕಾರ ಕೇಂದ್ರಗಳಿವೆ. ಅದರಲ್ಲಿ ವರ್ಷಕ್ಕೆ 10 ರಿಂದ 20 ಡೈರಿ ಅಥವಾ ವಿಎಸ್ಎಸ್ಎನ್ ಸಂಘಗಳಲ್ಲಿ ಚುನಾವಣೆಗಳು ನಡೆಯುತ್ತಿವೆ. ಆದರೆ ಅದನ್ನು ನಡೆಸುವುದು ಮಾತ್ರ ಉಪನಿಬಂಧಕರು ಸಹಕಾರ ಸಂಘಗಳ ಇಲಾಖೆಯಿಂದ ನಡೆಸುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳ ಬಳಿ ಸಿಬ್ಬಂದಿ ಇದ್ದರೂ ಸಹ ಸರ್ಕಾರಿ ಶಿಕ್ಷಕರನ್ನು ಬಳಸಿಕೊಂಡು ಚುನಾವಣೆ ನಡೆಸುತ್ತಾರೆ ಎಂದು ಆರೋಪಗಳು ಕೇಳಿಬಂದಿವೆ. ಕೆಲ ಶಿಕ್ಷಕರು ತಂಡ ಮಾಡಿಕೊಂಡು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಚುನಾವಣೆಯಲ್ಲಿ ಅವರಿಗೆ ಮಾತ್ರ ಚುನಾವಣೆ ಅಧಿಕಾರಿಗಳನ್ನಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸಹಕಾರ ಸಂಘಗಳ ಉಪನಿಬಂಧಕರ ಅಧಿಕಾರಿ ಶಂಕರ್ ಬಲ್ಲೇನಹಳ್ಳಿ ಪ್ರತಿಕ್ರಿಯಿಸಿದ್ದು ಹೀಗೆ. ಸಹಕಾರ ಸಂಘದ ಚುನಾವಣೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನೇ ಮೆಜಾರಿಟಿ ಸಾಕಷ್ಟು ಪ್ರಮಾಣದಲ್ಲಿ ತೊಡಗಿಸ್ಕೊತೀವಿ. ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಆಗಿ ಮಿಕ್ಕ ಕೆಲವೊಂದು ಸಹಕಾರ ಸಂಘಗಳಿಗೆ ಚುನಾವಣೆಯ ವಿಷಯದಲ್ಲಿ ನುರಿತ ಅನುಭವ ಇರುವ ಶಿಕ್ಷಕರನ್ನು ತೊಡಗಿಸ್ಕೊತೀವಿ. ಇಲ್ಲಿ ಆ ಶಿಕ್ಷಕರನ್ನು BO ಅಥವಾ DD ಅವರಿಂದ ದೃಢೀಕರಿಸಿ ಆ ಪಟ್ಟಿ ಆಧಾರದ ಮೇಲೆ ನಾವು ಅಲರ್ಟ್ ಮಾಡ್ತೀವಿ. ಅವರು ಸ್ವಲ್ಪ ಅನುಭವಿಗಳಾಗಿರ್ತಾರೆ, ಸೀನಿಯರ್ಸ್ ಇರ್ತಾರೆ, ಚುನಾವಣೆ ಅನುಭವಗಳು ಅವ್ರಿಗಿರುತ್ತೆ. ಆ ಒಂದು ಬೇಸಲ್ಲಿ ಅವ್ರಿಗೆ ಹಾಕುವಂಥದ್ದು ಒಂದು. ಎರಡನೇದಾಗಿ ಚುನಾವಣಾಧಿಕಾರಿಯ ಬ್ಯಾಲೆಟ್ ಪೇಪರ್ನ ಪ್ರಿಂಟ್ ಮಾಡುವಂಥದ್ದು, ಸರ್ಟಿಫಿಕೇಟ್ನ ಪ್ರಿಂಟ್ ಮಾಡಿಸ್ಕೊಡುವಂಥದ್ದು ಅಧಿಕಾರಿಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಅವರು ಬ್ಯಾಲೆಟ್ ಪೇಪರನ್ನು ಅವರೇ ಪರಿಶೀಲನೆ ಮಾಡಿ ಪ್ರಿಂಟ್ ಮಾಡಬೇಕು, ಮತ್ತು ಸರ್ಟಿಫಿಕೇಟ್ನೂ ಕೂಡ ಅವರೇ ಪರಿಶೀಲನೆ ಮಾಡಿ ಪ್ರಿಂಟ್ ಮಾಡಿಕೊಡ್ಬೇಕು. ಇದು ಅವರ ಕರ್ತವ್ಯ ಆಗಿರ್ತದೆ. ಮತ್ತೆ ಬಂದು ಇಲ್ಲಿ ಹಣವನ್ನು ಅವರು ಬ್ಯಾಲೆಟ್ ಪೇಪರ್ಗೆ ಎಷ್ಟು ಖರ್ಚು ಬರುತ್ತೆ, ಸರ್ಟಿಫಿಕೇಟ್ಗೆ ಎಷ್ಟು ಖರ್ಚು ಬರುತ್ತೆ, ಮತ್ತು ಚುನಾವಣಾಧಿಕಾರಿಗಳು ಹೋಗ್ತಾರಲ್ಲ ಎಲೆಕ್ಷನ್ ಆಫೀಸರ್ಸು, ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ ಅಷ್ಟನ್ನು ಮಾತ್ರ ಚುನಾವಣಾಧಿಕಾರಿಗಳು ತಗೊಳ್ಳುವಂಥದ್ದು. ಅದರ್ವೈಸ್ ಅದನ್ನೆಲ್ಲ ಬರೆಸುವಂಥದ್ದು ಆ ಒಂದು ಸಂಘದ ಕಾರ್ಯದರ್ಶಿ ಇತರೆ ಖರ್ಚು ವೆಚ್ಚಗಳನ್ನು ಅವರು ಬರೆಸ್ಕೋತಾರೆ, ಅವರೇನೋ ಬಿಲ್ ಹಾಕೋತಾರೆ. ಆದರೆ ನಾವು ಕಳಿಸಿದಂಥ ಚುನಾವಣಾಧಿಕಾರಿ ಯಾವುದೇ ಮುಂಗಡವನ್ನು ತೆಗೆದುಕೊಳ್ಳಲ್ಲ. ಸರ್ಟಿಫಿಕೇಟ್ನ ಅವರೇ ಮಾಡಿಸ್ಬೇಕು, ಬ್ಯಾಲೆಟ್ ಪೇಪರ್ನ ಅವರೇ ಮಾಡಿಸ್ಬೇಕು. ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಸಪೋರ್ಟಿವ್ ಆಫೀಸರ್ಸ್ನ ಕರ್ಕೊಂಡು ಹೋಗಬೇಕು. ಅವ್ರಿಗೆ ಇಂತಿಷ್ಟು ಫೀಸು ಅಂತ ಇರ್ತದೆ, ಅದಷ್ಟನ್ನು ಕೊಡ್ತಾರೆ. ಉಳಿದಂತೆ ರೂಮ್ಗಳನ್ನ ಅಲಾಟ್ ಮಾಡುವಂಥದ್ದು, ಮತ್ತು ಪೊಲೀಸ್ನವ್ರನ್ನ ಅಲಾಟ್ ಮಾಡುವಂಥದ್ದು, ಇತರ ಏನೆಲ್ಲ ಖರ್ಚು ವೆಚ್ಚ ಇರುತ್ತೆ ಅದನ್ನೆಲ್ಲ ಆ ಒಂದು ಸಂಘದ ಕಾರ್ಯದರ್ಶಿಯವರೇ ಅದನ್ನು ನಿರ್ಣಯ ಮಾಡ್ತಾರೆ. ಅದು ಬಿಟ್ಟರೆ ನಮ್ಮ ಚುನಾವಣಾಧಿಕಾರಿಗಳು ಇದಕ್ಕಿಂತ ಹೆಚ್ಚು ಹಣವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಅವ್ರಿಗಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ಲಂಚಕ್ಕೆ ಅವಕಾಶ ಇಲ್ಲ. ಯಾಕೆಂತೇಳಿದ್ರೆ ನಮಗೆ ಚುನಾವಣಾಧಿಕಾರಿಗಳು ಎಸೆನ್ಸಿಯಲು, ನಮ್ಗೆ ಬೇಕವರು. ಹಾಗಾಗಿ ಅವ್ರು ಬೇಕಾಗಿರೋ ನಾವೇ ಪ್ರೆಸರಾಗಿ ಕರ್ಸ್ಕೊತೀವಿ ಕೆಲವ್ರನ್ನ. ಅಂಥದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ಕೊಡುವಂಥ ಪ್ರಮೇಯ ಏನು ಇಲ್ಲಿ ಬರಲ್ಲ. ಆ ಒಂದು ಇದರಲ್ಲಿ ನಮ್ಮ ಕಚೇರಿಯ ಯಾವ ಸಿಬ್ಬಂದಿಯೂ ಕೂಡ ಆ ಒಂದು ನಿಟ್ಟಿನಲ್ಲಿ ತೊಡಗಿಸ್ಕೊಂಡಿಲ್ಲ. ಅದೆಲ್ಲ ಸುಳ್ಳು ಆರೋಪಗಳು. ಯಾಕೆಂದರೆ ನಮಗೆ ಚುನಾವಣೆ ಮಾಡಿ ಬರೋರೇ ಇಲ್ಲ. ನಾವು ಡಿಪೆಂಡ್ ಅಪಾನ್ ದ ಮತದಾರರು, ಅಲ್ಲಿಯ ಒಂದು ಪರಿಸ್ಥಿತಿ, ಪೊಲೀಸ್ನವ್ರು ಬೇಕಾಗ್ತಾರಾ, ಮತ್ತು ಅಲ್ಲಿ ಅವಿರೋಧ ಆಯ್ಕೆ ಆಗುತ್ತಾ ಅಥವಾ ಚುನಾವಣೆ ನಡೆಯುತ್ತಾ, ಇದರ ಆಧಾರದ ಮೇಲೆ ಖರ್ಚು ವೆಚ್ಚಗಳು ನಿರ್ಧಾರ ಆಗ್ತವೆ.
ಅದು ಹೇಳಕ್ಕೆ ಬರಲ್ಲ. ಒಂದು 50,000ದಿಂದ ಹಿಡಿದು 1.5 ಲಕ್ಷದವರೆಗೂ ಆಗ್ಬೋದೇನೋ. ಮತದಾರರ ಮೇಲೆ ಮತ್ತು ಆ ಒಂದು ಗ್ರಾಮದ ಆ ಒಂದು ಚುನಾವಣೆಯ ಪರಿಸ್ಥಿತಿಯ ಆಧಾರದ ಮೇಲೆ ನಿರ್ಣಯ ಆಗುತ್ತೆ. ಈಗ ಒಂದು ಎಲೆಕ್ಷನ್ಗೆ 3 ಜನ ಪೊಲೀಸ್ನವ್ರು ಇದ್ದರೂ ಆಗುತ್ತೆ, ಕೆಲವೊಮ್ಮೆ ರಿಸರ್ವನ್ನೇ ತರಿಸ್ಕೋಬೇಕಾಗುತ್ತೆ. ಈ ಥರದ ಸಂದರ್ಭಗಳು ಬಂದಾಗ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಇಂತಿಷ್ಟು ಅಂತ ಕೊಡೋದಿರುತ್ತೆ ಅವ್ರಿಗೆ. ಅದು ಗೊತ್ತಿಲ್ಲ, ಅದು ಸೆಕ್ರೆಟರಿ ಕೊಟ್ಕೊತಾನೆ. ಈಗ ಅದು ಆ ಸಂಘದ ಕಾರ್ಯದರ್ಶಿಯ ವಿವೇಚನೆಗೆ ಬಿಟ್ಟಂಥ ವಿಚಾರ. ನಮ್ಮ ಚುನಾವಣಾಧಿಕಾರಿಗಳು ಆ ಥರ ಏನಾರು ಮಾಡಿದ್ದಲ್ಲಿ ನಾವು ಅವ್ರ ವಿರುದ್ಧ ಕ್ರಮ ತಗೋತೀವಿ. ಅಲ್ಲಿಯ ಕಾರ್ಯದರ್ಶಿ ಯಾವ ರೀತಿ ಖರ್ಚು ವೆಚ್ಚ ಆಗ್ತಾನೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಲ್ಲ. ಹೌದು, ರೈತರ ಬಗ್ಗೆ, ರೈತರ ದುಡ್ಡಿನ ಬಗ್ಗೆ, ಸಂಸ್ಥೆಯ ಬಗ್ಗೆ ನಮಗೆ ತುಂಬ ಕಾಳಜಿ ಇದೆ. ಆ ವಿಚಾರದಲ್ಲಿ ಎಷ್ಟೋ ಸಹಕಾರ ಸಂಘಗಳಿಗೆ ಚುನಾವಣೆ ಬೇಡ್ರಪ್ಪ, ತುಂಬ ಹಣ ವ್ಯಯ ಆಗುತ್ತೆ, ಅವಿರೋಧ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ನಾವೇ ಸಲಹೆಯನ್ನು ಕೂಡ ಕೊಟ್ಟು ಕಳಿಸ್ತೀವಿ. ಆ ಥರ ಎಲ್ಲ ಇದೆ. ನಮ್ಗೆ ಗೊತ್ತು ಚುನಾವಣೆ ನಡೆದ ಎಷ್ಟು ಖರ್ಚು ಬರುತ್ತೆ ಅನ್ನೋದು ನಮಗೆ ಮನಸ್ಸಲ್ಲಿರುತ್ತೆ. ಆ ಹಿನ್ನೆಲೆಯಲ್ಲಿ ಬೇಡ ಅಂತಲೇ ನಾವು ಹೇಳ್ತೀವಿ. ಆದ್ರೂ ಹಳ್ಳಿಗಳಲ್ಲಿ ಜಿದ್ದಾಜಿದ್ದಿ ನಿಮಗೆ ಗೊತ್ತಿದೆ. ಒಂದು ಪೋಸ್ಟ್ ಇದ್ರೂ ಕೂಡ ಅದಕ್ಕೆ ಎಲೆಕ್ಷನ್ ನಡೆಸ್ತಾರೆ. ಆ ಥರ ಇರುತ್ತೆ ಅದು. ಆಮೇಲೆ ಟೀಚರ್ಸ್ ಅಂದರೆ ಪದೇ ಪದೇ ಯಾರೂ ಬರಲ್ಲ, ನಾವೇ ಪ್ರೆಸರಾಗಿ ಕರ್ಸ್ಕೊತೀವಿ. ಯಾಕೆಂದರೆ ಹಳ್ಳಿಗಳಲ್ಲಿ ನಿಮಗೆ ಗೊತ್ತಿದೆ, ಡೈರಿ ಮತ್ತು ಸೊಸೈಟಿ ಎಲೆಕ್ಷನ್ ಅಂದರೆ ಗಲಾಟೆ ಗೊಂದಲ, ಯಾರು ಅಂಥ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ರೆಡಿ ಇರಲ್ಲ. ಅಂಥದ್ರಲ್ಲಿ ಲಂಚ ಕೊಟ್ಟು ಹಾಕ್ಸ್ಕೊಂಡೋಗಿ ಕೆಲಸ ಮಾಡಿಸುವಂಥ ನಿಟ್ಟಿನಲ್ಲಿ ಯಾವ ಚುನಾವಣಾಧಿಕಾರಿಗಳು ಬರಲ್ಲ. ಎಲ್ಲ ಪ್ರತಿ ಊರಲ್ಲೂ ಗಲಾಟೆ, ಟೀಚರ್ಗೆ ಆದರೂ ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಸ್ವಲ್ಪ ನುರಿತವ್ರನ್ನ ಬನ್ರಪ್ಪ ಇದೊಂದು ಮುಗಿಸ್ಕೊಡಿ ಅಂತೇಳಿ ಕರೆದಿ ಹಾಕ್ಕೊಡ್ತೀವಿ ಹೊರತು ಆ ಥರದ ಅವ್ಯವಹಾರಗಳಿಗೆ ಇಲ್ಲಿ ಆಸ್ಪದ ಇಲ್ಲ. ಇಲ್ಲಿ ಮಹಿಳಾ ಶಿಕ್ಷಕಿಯರನ್ನ ಯಾಕೆ ಹಾಕ್ತೀವಿ ಅಂತೇಳಿದ್ರೆ, ಮತದಾರರು ಮಹಿಳೆಯರು ಇರ್ತಾರೆ. ಕೆಲವು ಸಹಕಾರ ಸಂಘಗಳು ಮಹಿಳಾ ಸಹಕಾರ ಸಂಘಗಳೇ ಇರ್ತವೆ. ಆ ನಿಟ್ಟಿನಲ್ಲಿ ಮಹಿಳೆಯರಿಗೂ ಕೂಡ ನಾವು ಇಲ್ಲಿ ಅವಕಾಶ ಕೊಡ್ತೀವಿ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕೆ. ಮತ್ತು ಅವ್ರಿಗಾಗಲೇ ಈಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಈ ಎಲ್ಲ ಎಲೆಕ್ಷನ್ಗಳಲ್ಲೂ ತರಬೇತಿ ಆಗಿರ್ತದೆ. ಅವರು ಸ್ವಲ್ಪ ಸೀನಿಯರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ತರಬೇತಿ ಆಗಿರ್ತದೆ. ಜೊತೆಗೆ ಅವ್ರು 8-10 ಎಲೆಕ್ಷನ್ಗಳನ್ನು ಮಾಡಿರ್ತಾರೆ. ಹಾಗಾಗಿ ಅಂಥವ್ರನ್ನ ಗುರುತಿಸಿ ನಾವು ಬನ್ನಿ ಮಾಡಿಕೊಡಿ ಅಂತೇಳಿ ನಾವೇ ಕರೆದು ಅವ್ರಿಗೆ ಅವಕಾಶ ಕೊಡ್ತೀವಿ ಹೊರತು ಇನ್ನು ಅವರಾಗಿದ್ದವರೇ ಬಂದು ಯಾರೂ ಕೂಡ ನಮ್ಗೆ ಚುನಾವಣೆಗೆ ಹಾಕ್ಕೊಡಿ ಅಂತೇಳಿ ಪ್ರೆಸರ್ ಹಾಕೋಂಥವ್ರು ಇಲ್ಲ. ಇದನ್ನು ಮನಗಂಡ ಸಾಮಾಜಿಕ ಕಾರ್ಯಕರ್ತನೋರ್ವ ಮಾಹಿತಿ ಹಕ್ಕಿನಲ್ಲಿ ಚುನಾವಣೆ ಹೆಸರಲ್ಲಿ ಶಿಕ್ಷಕರ ಅವ್ಯವಹಾರ ಪ್ರಶ್ನಿಸಿ ಮಾಹಿತಿ ಕೇಳಿದಾಗ ವಿಷಯ ದೊಡ್ಡದಾಗುತ್ತಿದ್ದಂತೆ ಉಪನಿರ್ದೇಶಕ ಶಿಕ್ಷಣ ಇಲಾಖೆ ಅಧಿಕಾರಿ ಮುನಿಕೆಂಪೇಗೌಡ ಬಿಇಒಗೆ ಪತ್ರ ಬರೆದಿದ್ದಾರೆ. ಆದರೆ ಬಿಇಒ ಮುನಿ ವೆಂಕಟಾಚಾರಿ ಚುನಾವಣಾ ಅಧಿಕಾರಿಗಳಾಗಿ ಹೋಗುತ್ತಿದ್ದ 12 ಮಂದಿ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸಹಕಾರ ಸಂಘದಲ್ಲಿ ಕೆಲವು ಟೀಚರ್ಸು ಭಾಗವಹಿಸಿದ್ದಾರೆ ಅಂತಕ್ಕಂಥದ್ದು ಬಂದಿತ್ತು. ಆ ದೂರನ್ನು ಆಧರಿಸಿ ನಾವು ಸಂಬಂಧಪಟ್ಟಂತಹ BOಗೆ ಲೆಟರ್ ಮಾಡಿದ್ದೀವಿ. ಅವರು ಒಂದು ಕಾರಣ ಕೇಳಿ ನೋಟಿಸ್ ತಗೊಂಡು ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ವಿ. ಅದೇ ಸಹಕಾರ ಸಂಘ ಎಲೆಕ್ಷನ್ಗಳಲ್ಲಿ ಶಿಕ್ಷಕರು ಭಾಗವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಬಂದಿತ್ತು. ಸುಮಾರು ಒಂದು 12 ಜನ ಟೀಚರ್ಸು ಹೀಗೆ ಅಂತ ಬಂದಿತ್ತು. ಅದು ಬಗ್ಗೆ ನೀವು ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿ ಸಂಬಂಧಪಟ್ಟ BO ಅವ್ರಿಗೆ ನಾವು ತಿಳಿಸಿದ್ವಿ. ಅಲ್ಲ, ಚುನಾವಣೆಗೆ ಸರ್ಕಾರದಿಂದ ಬಂದಕ್ಕಂಥದ್ದನ್ನು ನಾವು ಕಳಿಸ್ಬೋದು. ಅದು DC ಇಂದ CO ಇಂದ ಬಂದಿರ್ತಕ್ಕಂಥವಕ್ಕೆ. ಬಟ್ ಉಳಿದವ್ರು ಯಾವುದೂ ಸಂಬಂಧಪಟ್ಟಂಥವು ಅದು ಆದೇಶ ಬಂದಲ್ಲಿ ಮಾತ್ರ ಕಳಿಸ್ತೀವಿ ಅಷ್ಟೇ ವಿನಃ ಆದೇಶ ಬಂದಿಲ್ಲ ಅಂದರೆ ಕಳ್ಸೋಕ್ಕಾಗಲ್ಲ. ನಮಗೆ ಆರೋಪಗಳ ಬಗ್ಗೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ನಾವು ಸಂಬಂಧಪಟ್ಟಂಥ BO ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಕೊಡಿ, ಯಾರು ಹೋಗಿದ್ರು ಏನು ಮಾಹಿತಿ ಕೊಡಿ ಅಂತ ನಾವು ಕೇಳಿದ್ವಿ. ನಾವು BOಗೆ ಲೆಟ್ರ್ ಹಾಕಿದ್ದೀವಿ. ಆ ಪರಿಶೀಲನೆ ಮಾಡಿಬಿಟ್ಟು ನಮ್ಗೆ ವರದಿ ಕೊಡ್ತಾರೆ. ಅದ್ರ ಮೇಲೆ ಏನು ಅಂತ ಮುಂದಿನ ಕ್ರಮ ಇರತಕ್ಕಂಥ ಮಾಹಿತಿ ಬಗ್ಗೆ ಮಾನ್ಯ DDP ಅವರು ಯಾರ್ಯಾರು ಈ ರೀತಿ VSS ಸೊಸೈಟಿಗೆ ಎಲೆಕ್ಷನ್ಗೆ ಹೋಗಿದ್ದಾರೋ ಅವ್ರ ಬಗ್ಗೆ ನೋಡಿ ಮಾಹಿತಿ ಕೊಡಿ ಅಂತ ಅವರು ನಮಗೆ ಒಂದು ಜ್ಞಾಪನ ಕೊಟ್ಟಿದ್ದಾರೆ. ಆ ಜ್ಞಾಪನದಂತೆ ನಾವು 12 ಜನಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸು ನಿನ್ನೆ ಎಲ್ರಿಗೂ ಪೋಸ್ಟ್ ಮಾಡಿದ್ದೀವಿ. ಅದು ಬಂದ ತಕ್ಷಣ 7 ದಿನ ಟೈಮ್ ಕೊಟ್ಟಿದ್ದೀವಿ. ಆ 7 ದಿನ ಅವ್ರು ಏನು ಸಮಜಾಯಿಷಿ ಕೊಡ್ತಾರೋ ಅದ್ರ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿಲ್ಲ. ಆದರೆ ಈಗ ಏನು ಮಾನ್ಯ DD ಅವ್ರು ಕೊಟ್ಟಿದ್ದಾರೋ ಆ ರೀತಿ ನಾವು ಅವ್ರ ಮೇಲೆ ನೋಟಿಸ್ ಜಾರಿ ಮಾಡಿದ್ದೀವಿ. ಅವ್ರು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀವಿ. ಅವ್ರು ಸಮಜಾಯಿಷಿ ಕೊಟ್ಟಾದಮೇಲೆ ಏನು ಸತ್ಯಾಸತ್ಯತೆ ಏನಿದೆ ಅನ್ನೋದು ಕ್ರಮ ಕೈಗೊಳ್ಳಿದೆ. ಮತ್ತು ದಾಖಲೆಯನ್ನು ಪರಿಶೀಲನೆ ಮಾಡಿ ಯಾರ್ಯಾರು ಹೋಗಿದ್ದಾರೆ ಹೋಗಿಲ್ಲ ಅಂತಕ್ಕಂಥ ಏನಾದರೂ ದೂರುಗಳು ಕೊಟ್ಟರೆ
ಅದ್ರ ಬಗ್ಗೆ ನಾವು ದಾಖಲೆ ಪರಿಶೀಲನೆ ಮಾಡಿ ನೋಡ್ತೀವಿ. ಯಾಕಂದರೆ ಈ ಕಚೇರಿಯಿಂದ ಹೋಗಿದ್ದು ನಮ್ಮ ಜವಾಬ್ದಾರಿ ಆಗೋದು. ಬೇರೆ ಬೇರೆ ಶಾಲೆಗಳಿಂದ ಹೋಗಿದ್ದಾಗ ದೂರುಗಳು ಕೊಟ್ಟರೆ ಆ ಶಾಲೆ ಮುಖ್ಯ ಶಿಕ್ಷಕರನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಕ್ರಮಕ್ಕೆ ಮುಂದಾಗ್ತೀವಿ. ಗೊತ್ತಿಲ್ಲದೆ ವಿಚಾರಕ್ಕೆ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದನ್ನು ಅದು ಸಮಂಜಸ ಅಲ್ಲ. ಗೊತ್ತಿದ್ದು ಅವ್ರನ್ನೇನಾದ್ರು ನಾವು ಸೇಫ್ ಮಾಡೋಂಗಿದ್ರೆ ತಾವೆಲ್ಲ ಸರಿ ಅಲ್ಲ, ಮಾಡಿದರೆ ತಪ್ಪು. ಇನ್ನು ಚುನಾವಣೆ ಸಿಬ್ಬಂದಿಗಳ ಹೆಸರಲ್ಲಿ ಶಿಕ್ಷಕರ ಅವ್ಯವಹಾರ ಆರೋಪ ಕೇಳಿ ಬರುತ್ತಿದ್ದು, ಈ ವಿಚಾರ ಇನ್ಯಾವ ಮಟ್ಟಕ್ಕೆ ಹೋಗುತ್ತದೋ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು, ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9966523103. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್, ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸೀರೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್, ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308.
ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಚಿನ್ನದ
ನಾಡು ಕೆಜಿಎಫ್ನಲ್ಲಿ ಮತ್ತೆ ಲಾಂಗು ಮಚ್ಚುಗಳು ಝಳಪಿಸಿವೆ. ತೆಪ್ಪಗಿದ್ದ ರೌಡಿಗಳು, ರೌಡಿ ಶೀಟರ್ಗಳು ಮತ್ತೆ ಬಾಲ ಬಿಚ್ಚಿದ್ದಾರೆ. ರೌಡಿ ಶೀಟರ್ ಒಬ್ಬ ತನ್ನ ಪ್ರಿಯತಮೆಯೊಂದಿಗೆ ಜಾಲಿ ರೈಡ್ಗೆಂದು ಹೋದ ವೇಳೆ ಸುತ್ತುವರೆದ ದುಷ್ಕರ್ಮಿಗಳು ನಿರ್ಜನ ಕಾಡಿನಲ್ಲಿ ಪ್ರಿಯತಮೆಯ ಎದುರಿನಲ್ಲಿಯೇ ಅಟ್ಟಾಡಿಸಿಕೊಂಡು ಪರಾರಿಯಾಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ನಿರ್ಜನ ಕಾಡಿನ ಮಧ್ಯೆ ಬರ್ಬರವಾಗಿ ಹತ್ಯೆಯಾಗಿರೋ ರೌಡಿ ಶೀಟರ್, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರೋ ಪೊಲೀಸರು, ಮನೆ ಎದುರು ರೋಧಿಸ್ತಾ ಇರೋ ಕುಟುಂಬಸ್ಥರು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದ ಕೆಜಿಎಫ್ನಲ್ಲಿ. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಭಾನುವಾರ ಮಧ್ಯಾಹ್ನ ರೌಡಿ ಶೀಟರ್ ಒಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೆಜಿಎಫ್ ನಗರದ ಮಾರಿಕುಪ್ಪಂ ಬಡಾವಣೆಯ ರಿವಿಟರ್ಸ್ ಲೈನ್ ನಿವಾಸಿ ಶಿವಕುಮಾರ್ ಅಲಿಯಾಸ್ ತೇನ್ ಎಂಬಾತ ಕೊಲೆಯಾದ ರೌಡಿ ಶೀಟರ್. ಭಾನುವಾರ ಬೆಳಿಗ್ಗೆ 11 ಗಂಟೆ ವೇಳೆಗೆ ತಾನು ಮದುವೆಯಾಗಲು ನಿಶ್ಚಯವಾಗಿದ್ದ ತನ್ನ ಪ್ರಿಯತಮೆಯೊಂದಿಗೆ ಶಿವಕುಮಾರ್ ಮೀನು ತಿನ್ನಲು ಹೋಗೋದಾಗಿ ಮನೆಯವರಿಗೆ ಹೇಳಿ ಬೈಕ್ನಲ್ಲಿ ಮಾರಿಕುಪ್ಪಂನಿಂದ ಕಾಮಸಮುದ್ರ ಕಡೆಗೆ ತೆರಳಿದ್ದಾನೆ. ಆದರೆ ಕಾಮಸಮುದ್ರ ರಸ್ತೆಯ ವಿರೂಪಾಕ್ಷಿ ಗ್ರಾಮದ ಕ್ರಾಸ್ ಬಳಿ ಬೈಕ್ನಲ್ಲಿ ತೆರಳುವಾಗ ಏಕಾಏಕಿ 2 ಬೈಕ್ಗಳಲ್ಲಿ ಬಂದ 4 ದುಷ್ಕರ್ಮಿಗಳು ಬೈಕ್ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದಾರೆ. ಶಿವಕುಮಾರ್ ಪ್ರಿಯತಮೆಯ ಮೇಲೂ ಹಲ್ಲೆಗೆ ಮುಂದಾಗಿದ್ರು. ಇನ್ನು ಸ್ಥಳದಿಂದ ಶಿವಕುಮಾರ್ ಪಾರಾಗಲು ಪ್ರಯತ್ನಿಸಿದ್ದ. ಈ ವೇಳೆ ಪ್ರಿಯತಮೆಯನ್ನ ಕೊಲೆ ಮಾಡೋದಾಗಿ ದುಷ್ಕರ್ಮಿಗಳು ಹೆದರಿಸಿದ್ರಿಂದ ಆಗ ವಾಪಸ್ ಬಂದ ಶಿವಕುಮಾರ್ ದಯವಿಟ್ಟು ಆಕೆಯನ್ನ ಬಿಟ್ಟು ಬಿಡಿ ಎಂದು ಗೋಗರೆದು ಆಕೆಯನ್ನ ಹೋಗು ಅಂತ ಹೇಳಿ ಕಳಿಸಿದ್ದಾನೆ. ಅಲ್ಲಿಂದ ಶಿವಕುಮಾರ್ ಅವರನ್ನ ಪಕ್ಕದ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದ ದುಷ್ಕರ್ಮಿಗಳು ಲಾಂಗು ಮತ್ತು ಮಚ್ಚಿನಿಂದ ಮನ ಬಂದಂತೆ ಕೊಚ್ಚಿ ಕೊಲೆಗೈದು ಪರಾರಿಯಾಗಿದ್ದಾರೆ. ಇನ್ನು ಸ್ಥಳದಿಂದ ತೆರಳಿದ್ದ ಶಿವಕುಮಾರ್ ಪ್ರಿಯತಮೆ ಬೈಕ್ನಲ್ಲಿ ಮತ್ತೆ ವಾಪಸ್ ಕೆಜಿಎಫ್ಗೆ ಬಂದು ನೀಡಿದ ಮಾಹಿತಿ ಮೇರೆಗೆ ಶಿವಕುಮಾರ್ ಸಂಬಂಧಿಕರು ಪೊಲೀಸರು ಬಂದು ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಹುಡುಕಾಡಿದಾಗ ಶವ ಪತ್ತೆಯಾಗಿದೆ. ಎಸ್ಟರ್ಡೇ ನಾವು ಮೀನು ತಿನ್ನೋಕ್ಕೆ ಕಾಮಸಂದ್ರಗೆ ಹೋದರು ಸರ್. ಹೋಗುವಾಗ ಅವನು ಹಸುವಾಗ್ತಂತೆ ಹೇಳಿದ್ರು ಸರ್. ಮನೆಯಲ್ಲಿ ಪೂರಿ ಪಲ್ಯ ಎಲ್ಲ எடுத்துன்னு ಸರ್. எடுத்துன்னு போயிட்டு அவங்க ಯಾರೋ ಬೈಕ್ಲ 2 பேர் ಇಬ್ಬಡಿ 2 பேர், ಈ ಕಡೆ 2 ಜನ ಈ ಕಡೆ 2 ಜನ ಹೋದರು ಸರ್. ನನಗೆ ಒಂಥರ ಆಯಿತು ಸರ್. ನಮ್ಮನ್ನ ನೋಡ್ಕೊಂಡಿದ್ರು ಸರ್. ಈ ಕಡೆ ಹೋದವನು ಮತ್ತೆ ಈ ಕಡೆ ಬಂದು ಒಂಥರ ನೋಡಿದ್ರು ಸರ್. ಅದಕ್ಕೆ ನಾನು ಒಂಥರ ಇದ್ದೆ, ಬಾ ಹೋಗೋಣ ಹಂಗಂತ ಈ ಕಡೆ ಬಂದಿಲ್ಲ ಸರ್. ನಾವು ಆ ಕಡೆ ಹೋದ್ರು ಸರ್. ಬೈಕಲ್ಲೇ ಕೂತ್ಕೊಂಡು ಅವ್ನಿಗೆ ಊಟ ಹಾಕ್ಕೊಂಡಿದ್ದೀನಿ ಸರ್ ಬಾಯಲ್ಲಿ. ಹಿಂದೆ ಸ್ಲೋವಾಗಿ ಬಂದುಬಿಟ್ಟು ಈ ಕಡೆ ನಾನು ಹಿಂದೆ ಬಂದರು ತೇ அப்படி ಅಂತ ನಾನು கத்துனேன் சார். அதுக்கப்புறம் அவன் இப்படி திரும்பினாங்க. அப்போ அடிச்சிட்டான். அவனுக்கு ಬ್ಯಾಲೆನ್ಸ್ ಇಲ್ಲಮ್ಮ ಅವ್ನು ಬಿದ್ದೋಗ್ಬಿಟ್ಟು ನಾನು ಬೈಕಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಬ್ಯಾಲೆನ್ಸ್ ಮಾಡಿಬಿಟ್ಟು ಬ್ರೇಕ್ ಇಟ್ಟು ಅವ್ನ ಕೆಳಗೆ ಬಿಟ್ಬಿಟ್ಟು ಓಡ್ಬಿಟ್ನು. ಅವ್ನ ಹಿಂದೆ 4 ಜನ ಹಿಂದೆನೇ ಹೋದರು ಸರ್. ನಾನು ಹಿಂದೆನೇ ಹೋದರು. ಅವ್ರು 4 ಜನ ಹಿಂದೆನೇ ಹೋದರು. ಮಾಸ್ಕೆಲ್ಲ ಹಾಕ್ಕೊಂಡಿದ್ನು. ಒಬ್ಬನು ಮಾಸ್ಕ್ ಹಾಕಿಲ್ಲ. ಅವನ ಮುಖ ನನಗೆ ಜ್ಞಾಪಕ ಇಲ್ಲ. ಆಮೇಲೆ ಓಡ್ಬಿಟ್ಟು ಅವನಲ್ಲಿ ಹಿಂಗೆಲ್ಲ ಕತ್ತಿಯಲ್ಲಿ ಸಾಯಿಸ್ಬಿಟ್ರು ಸರ್. ಸಾಯಿಸ್ಬಿಟ್ಟು ನಾನು ಹಿಂದೆ ಹೋಗ್ಬಿಟ್ಟು ನನ್ನ ಕೈಯಲ್ಲಿ ನನ್ನ ಕತ್ತಲ್ಲೆಲ್ಲ ಹಿಡ್ಕೊಂಡು ನೀನು ಬಂದರೆ ಇವಳನ್ನು ಬಿಟ್ಬಿಡ್ತೀನಿ, ಮುಟ್ಟಿಯೆಲ್ಲ ಹಾಕ್ಬಿಟ್ಟು ನೀನು ಬಂದರೆ ನಾನು ಇವಳನ್ನು ಬಿಟ್ಬಿಡ್ತೀನಿ ಹಂಗಂತ ಕೆಟ್ಟ ಮಾತಲ್ಲಿ ಬೈದರು ಸರ್. ಆಮೇಲೆ ಅವ್ನು ನಿಲ್ಲಿಸ್ಬಿಟ್ಟು ಕೇಳ್ದ ಸರ್, ನೀವು ಯಾರು ಫಸ್ಟ್ ಕೇಳಿದ್ರು ಸರ್. ನೀವು ಯಾರು, ನಾನೇನು ಮಾಡಿದೆ ಅಂತ ಕೇಳಿದ್ನು ಸರ್. ಅವ್ರಿಗೆ ರಿಪ್ಲೈ ಏನೂ ಮಾಡಿಲ್ಲ ಸರ್. ನಿನ್ನನ್ನು ಸಾಯಿಸ್ತೀನಿ ಅಷ್ಟೇ ಹಂಗಂತ ಹೇಳ್ಬಿಟ್ಟು ನನ್ನ ಕತ್ತೆಲ್ಲ ಇಟ್ಕೊಂಡು ನೀಲ್ ಡೌನ್ ಮಾಡಿಬಿಟ್ಟು ಬ್ಯಾಕಲ್ಲಿ ಅವನಿಗೆ ಭಯ ಆಯಿತು ಸರ್. ಬ್ಯಾಕಲ್ಲಿ ನನ್ನ ಬ್ಯಾಕಲ್ಲಿ 2 ಏಟು ಹೊಡಿದ್ರು ಸರ್. ಆಮೇಲೆ ಅವ್ನಿಗೆ ನೀನು ಬಂದರೆ ಬಿಟ್ಬಿಡಿ ಅಂತ ಕ್ಲೋಸಿಗೆ ಬಂದನು ಸರ್. ಬಂದ ತಕ್ಷಣ ಕೈಯಲ್ಲಿ ಹೊಡೆದ್ಬಿಟ್ರು ಸರ್. ಅವನಿಗೆ ರಕ್ತ. ಆಮೇಲೆ ಅವನು ಅಳ್ತಾನೆ, ಬಿಟ್ಬಿಡು, ನನ್ನ ಅಮ್ಮ ಇದ್ದಾರೆ, ನನ್ನ ವೈಫನ್ನು ಬಿಟ್ಬಿಡು, அவள் விட்டுருங்க, என்ன எதனா பண்ணிக்கோங்க அப்படின்னு சொன்னாங்க சார். சொல்லிட்டு அதுக்கப்புறம் ஃப்ரண்ட்டில் என்னை மண்ணெல்லாம் தூவி ಕಣ್ಣಲ್ಲಿ ಮಣ್ಣೆಲ್ಲ ಆಗಿಬಿಟ್ರು ಸರ್. ಆಗಿಬಿಟ್ಟು ನಾನು ಮುಂದೆ ನನ್ನ ಕೈಯನ್ನು ಹಿಡ್ಕೊಂಡು ಹೋಗ್ತಾನೆ. ಇವನು ಓಡ್ತಾನೆ. ಓಡ್ಬಿಟ್ಟು ಕಾಡಲ್ಲಿ ಹೋಗ್ಬಿಟ್ನು ಸರ್. ಕಾಡಲ್ಲಿ ಹೋಗ್ಬಿಟ್ಟು ಇವ್ರು ಹಿಂದೆನೇ ಹೋಗ್ಬಿಟ್ರು. ನನ್ನ ಕೆಳಗೆ ಬಿಸಾಕ್ಬಿಟ್ರು ಸರ್. ನಮ್ಮ ಗಾಡಿ ಕೀನ ಕೂಡ ಬಿಸಾಕ್ಬಿಟ್ರು ಸರ್. ಬಿಸಾಕ್ಬಿಟ್ರು, ನೀನು ಹೋಗು,
ಮನೆಗೆ ಹೋಗು, ಯಾರನ್ನ ಕರ್ಕೊಂಡು ಬಾ, ನೀನು ಗಾಡಿ ಎತ್ಕೊಂಡು ಹೋಗು, ನೀನು ಹೋಗು, ಮನೆಯಲ್ಲಿಂದ ಯಾರೋ ಕರ್ಕೊಂಡು ಬಾ ಅಂತ ಹೇಳಿದ್ರು. நான் போல, நான் இங்கே இருக்கிறேன் அப்படின்னு சொன்னேன். நான் அப்புறமா நீ போடி அப்படின்னு சொன்னோன்னு நான் வந்து கீழெல்லாம் கூட வந்தேன். எனக்கு அந்த இடத்துல என்ன பண்ணுறதுன்னு கூட தெரில. நான் இங்கே வந்துட்டு அங்கே வீட்டுக்கிட்ட ஆகுதுன்னு எல்லாமே எங்கள் அண்ணாங்கோ எங்கள் அவங்க ஃப்ரெண்ட்ஸுங்கெல்லாம் அங்கேருந்து போனாங்க சார். ಇನ್ನು ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಾಂತರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತನ ಮರಣೋತ್ತರ ಪರೀಕ್ಷೆಯನ್ನ ಕೋಲಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ. ಶಿವಕುಮಾರ್ ಹತ್ಯೆ ವಿಷಯ ತಿಳಿತಾ ಇದ್ದಂತೆ ಸಂಬಂಧಿಕರು, ಸ್ನೇಹಿತರು ಕೆಜಿಎಫ್ ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಬಳಿ ಜಮಾಯಿಸಿದ್ರು. ಇನ್ನು ಈ ಕೊಲೆಯಾದ ರೌಡಿ ಶೀಟರ್ ಶಿವಕುಮಾರ್ 2017-18ರಲ್ಲಿ 3 ಕೊಲೆ ಯತ್ನ ಪ್ರಕರಣ ಹಾಗೂ 2023ರಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆಯಲ್ಲಿ ಅಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಿವಕುಮಾರ್ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು. ಸದ್ಯ ಮಾಲೂರಿನ ಗ್ಲಾಸ್ ಅಂಡ್ ಪ್ಲೈವುಡ್ ಮಳಿಗೆಯಲ್ಲಿ ಶಿವಕುಮಾರ್ ಕೆಲಸ ಮಾಡಿಕೊಂಡು ತಾನಾಯಿತು, ತನ್ನ ಕೆಲಸವಾಯಿತು ಅಂತ ಪ್ರೀತಿಸಿದವಳನ್ನ ಮದುವೆಯಾಗಲು ತಯಾರಿ ನಡೆಸಿಕೊಂಡು ನೆಮ್ಮದಿಯಾಗಿದ್ದ. ಹೀಗಿರುವಾಗಲೇ ಶಿವಕುಮಾರ್ ತನ್ನ ಪ್ರಿಯತಮೆಯೊಂದಿಗೆ ಹೊರಗೆ ಜಾಲಿ ರೈಡ್ ಹೋಗೋ ವೇಳೆಯಲ್ಲಿ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಈ ಮಧ್ಯೆ ಕಾಮಸಮುದ್ರ ಹಾಗೂ ಕೆಜಿಎಫ್ ಮಾರ್ಗದಲ್ಲಿ ಹಂತಕರ ಅಟ್ಟಹಾಸದ ವೇಳೆ ಆಟೋ ಚಾಲಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸೋ ದೃಶ್ಯದಲ್ಲಿ ಶಿವಕುಮಾರ್ ಪ್ರೇಯಸಿ ಮೇಲೆ ಹಲ್ಲೆ ನಡೆಸ್ತಾ ಇರೋ ದೃಶ್ಯಗಳು ಸೆರೆಯಾಗಿದೆ. ಸದ್ಯ ಆರೋಪಿಗಳು ಯಾರು ಅನ್ನೋದರ ಕುರಿತು ಅಂಡರ್ಸನ್ ಪೇಟೆ ಠಾಣೆಯ ಪೊಲೀಸರು ತನಿಖೆ ಶುರು ಮಾಡಿದ್ದು, ಕೊಲೆ ಆರೋಪಿಗಳ ಬಂಧನಕ್ಕೆ 3 ಪ್ರತ್ಯೇಕ ತಂಡ ರಚಿಸಲಾಗಿದೆ. 23/3/2025ರಂದು ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಂಡರ್ಸನ್ ಪೇಟೆಯಿಂದ ಕಾಮಸಮುದ್ರಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳಗ್ಗೆ 11:40ರಿಂದ 12:30 ಅವಧಿಯಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರ್ತಕ್ಕಂಥ ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜೈಶೀಲನ್ 31 ವರ್ಷ ಈತನನ್ನು 2 ಮೋಟರ್ ಸೈಕಲಲ್ಲಿ ಬಂದು 4 ಜನ ಆರೋಪಿತರು ಅವನ ಮೇಲೆ ಮಾರಣಾಂತಿಕವಾಗಿ ಗಾಯಗೊಳಿಸಿ ಆತನನ್ನು ಹಿಂಬಾಲಿಸ್ಕೊಂಡು ಹೋಗಿ ಕೊಲೆ ಮಾಡಿರೋದಾಗಿ ಆತನ ಜೊತೆಗೆ ಅಂದರೆ ಮೃತ ಶಿವಕುಮಾರ್ ಜೊತೆಗೆ ಇದ್ದಂತಹ 17 ವರ್ಷದ ಯುವತಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಒಟ್ನಲ್ಲಿ ಶಿವಕುಮಾರ್ ಮೊದಲು ಕೆಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೂ ಕೂಡ ಸದ್ಯ ಯಾರ ಸಹವಾಸವೂ ಬೇಡ ಅಂತ ಮದುವೆಯಾಗಿ ಒಳ್ಳೆಯ ಜೀವನ ನಡೆಸೋಣ ಅಂತ ನಿರ್ಧರಿಸಿದ್ದ. ಹೀಗಿರುವಾಗಲೇ ತನ್ನ ಪ್ರೇಯಸಿಯೊಂದಿಗೆ ಜಾಲಿ ರೈಡ್ ಹೋಗುವಾಗಲೇ ಶಿವಕುಮಾರ್ ಭೀಕರ ಹತ್ಯೆಯಾಗಿ ಹೋಗಿದ್ದು ಮಾತ್ರ ದುರಂತವೇ ಸರಿ. MMTV ನ್ಯೂಸ್ ಬ್ಯೂರೋ, ಕೋಲಾರ. ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತವಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಗೋಪಸಂದ್ರ ಬಳಿ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಭಾನುವಾರ ರಾತ್ರಿ ಸುಮಾರು 9 ಗಂಟೆಯ ಸಮಯದಲ್ಲಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ 22 ವರ್ಷದ ಗೋವರ್ಧನ್ ಎಂದು ತಿಳಿದು ಬಂದಿದೆ. ಚಿಂತಾಮಣಿ ಮಾರ್ಗವಾಗಿ ಮಾಡಿಕೆರೆ ಬಳಿ ಇರುವ ಕಲ್ಯಾಣ ಮಂಟಪಕ್ಕೆ ಮದುವೆ ಸಮಾರಂಭಕ್ಕೆ ಹೋಗುತ್ತಿದ್ದ ಕಾರು ಹಾಗೂ ಬೈಕ್ ಸವಾರ ಚಿಂತಾಮಣಿ ಕಡೆಗೆ ಬರುತ್ತಿದ್ದ ವೇಳೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಘಟನೆಯ ವಿಷಯ ತಿಳಿದ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100ಕ್ಕೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ 636461
4657 636461 4660. ವಿಶೇಷ ಸೂಚನೆ, ಟಿವಿ ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಬಾಗೇಪಲ್ಲಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಸಂಚಾಲಕರು ಸದಸ್ಯರು ಚಾಲನೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಸಂಚಾಲಕರು ಸದಸ್ಯರು ಚಾಲನೆ ನೀಡಿದ್ದಾರೆ. ಈ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ, ಡಾಕ್ಟರ್ ಪರಮಶಿವಯ್ಯ ವರದಿಯಂತೆ ಬಾಗೇಪಲ್ಲಿ ತಾಲೂಕು ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಬಾಗೇಪಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ನಮೂನೆ 56, 57ರಲ್ಲಿ ಭೂಮಿಗಾಗಿ ಅರ್ಜಿ ಸಲ್ಲಿಸಿರುವ ರೈತರಿಗೆ 2 ದಶಕಗಳು ಕಳೆದರೂ ಜಮೀನು ಮಂಜೂರಾಗಿಲ್ಲ, ಹಕ್ಕುಪತ್ರ ನೀಡಿರುವ ರೈತರಿಗೆ ಖಾತೆ ಮಾಡಿಕೊಡುತ್ತಿಲ್ಲ ಎಂದು ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಭೂಮಿ ಕೆಲವರ ಕೈಯಲ್ಲಿ ಮಾತ್ರ ಇವತ್ತು ಉಳಿಯಲಿಕ್ಕೆ ಸಾಧ್ಯ ಆಗಿದೆ. ನಾವು ನೋಡಿದ್ದೀವಿ, ನಿನ್ನೆ ಗೂಳೂರು ಹೋಬಳಿಗೆ ಹೋದಂತ ಸಂದರ್ಭದಲ್ಲಿ ಗೂಳೂರು ಹೋಬಳಿಯಲ್ಲಿ ಗೂಳೂರು ಹೋಬಳಿಗೆ ಸಂಬಂಧಪಟ್ಟ ಗುರುತುಪಲ್ಲಿ ಪಂಚಾಯತಿ, ತಿಮ್ಮಂಪಲ್ಲಿ ಪಂಚಾಯತಿ ರೈತರು ಹೇಳಿದ್ರು, ಸ್ವಾಮಿ ಫಾರಂ ನಂಬರ್ 57, 53 ಅರ್ಜಿಯನ್ನು ಹಾಕಿದೀವಿ, ನಮಗೆ ಭೂಮಿ ಸಿಗಲಿಲ್ಲ. ಕಸ್ತೂರಿಬಾಯಿ ಶಾಲೆ ಪಕ್ಕದಲ್ಲಿರ್ತಕ್ಕಂಥ ಭೂಮಿ ಇವತ್ತು ಶಾಸಕರು ಮಾಡ್ಕೊಂಡು ಬಿಟ್ಟಿದ್ದಾರೆ, ನಮಗೆಲ್ಲ ಭೂಮಿ ಕೊಡ್ತಾರೆ ಅಂತೇಳಿ ಅವರು ಪ್ರಶ್ನೆ ಬಂದರು. ಅದೇ ರೀತಿ ನಾವು ನಲಪರೆಡ್ಡಿಪಲ್ಲಿ ಪಂಚಾಯತಿಗೆ ಬಂದ್ವಿ. ನಲಪರೆಡ್ಡಿಪಲ್ಲಿ ಪಂಚಾಯತಿ ಜನರನ್ನು ವಿಚಾರಿಸಿದ್ರೆ, ರೈತರನ್ನು ವಿಚಾರಿಸಿದ್ರೆ ಅಲ್ಲೂ ಕೂಡ ಹೇಳ್ತಾರೆ, ಜಿಲ್ಲಾಜಿರ್ಲ ಕಡೆ 1000 ಎಕರೆ ಭೂಮಿಯನ್ನ ಮಾಡಿಬಿಟ್ಟಿದ್ದಾರೆ, ನಮ್ಮಂತ ಬಡಬಗ್ಗರಿಗೆ ಭೂಮಿ ಕೊಡ್ತಕ್ಕಂಥ ಯೋಗ್ಯತೆ ಶಾಸಕರಿಗಿಲ್ಲ ಅಂತೇಳಿ ಇವತ್ತು ಜನ ಮಾತಾಡ್ತಕ್ಕಂಥ ಪರಿಸ್ಥಿತಿ ಕಸಬಾದಲ್ಲಿ ನೋಡ್ತಾ ಇದ್ದೀವಿ. ಗಂಟವಾರಂಪಲ್ಲಿ ಪಂಚಾಯತಿ, ಪರಗೋಡು ಪಂಚಾಯತಿಯಲ್ಲಿ ಇವತ್ತು ಭೂಮಿ ಯಾರ ಕೈಯಲ್ಲಿದೆ? ಇವತ್ತು ರೈತರ ಕೈಯಲ್ಲಿ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಬೆಳೆದಂತ ಬೆಳೆಯನ್ನ ಇವತ್ತು ಜನಕ್ಕೆ ಉತ್ಪಾದನೆ ಮಾಡಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಬದಲು ಇವತ್ತು ಕೆಲವರ ಕೈಯಲ್ಲಿ ಮಾತ್ರ ಸುಮಾರು 500-600 ಎಕರೆ ಜಮೀನನ್ನ ಇವತ್ತು ಬಾಗೇಪಲ್ಲಿ ಜನಪ್ರತಿನಿಧಿಗಳ ಕೈಯಲ್ಲಿ ಇವತ್ತು ಸಿಕ್ಕಿಕೊಂಡಿದೆ. ಸಿಪಿಎಂ ಮುಖಂಡ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಇತ್ತೀಚೆಗೆ ಸ್ಥಾಪನೆಗೊಂಡಿರುವ ರೈತ ಸಂಘಗಳು ರೈತರ ಸಮಸ್ಯೆಗಳ ಬಗ್ಗೆ ಎಲ್ಲಿಯೂ ಚಕಾರ ಎತ್ತುತ್ತಿಲ್ಲ. ಅದರ ಪರಿಣಾಮವಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿಲ್ಲ. ಸರ್ಕಾರಿ ಭೂಮಿಯನ್ನ ಕಬಳಿಸುವವರು, ರೈತರನ್ನ ಶೋಷಣೆಗೆ ಗುರಿ ಮಾಡುವವರು, ರಿಯಲ್ ಎಸ್ಟೇಟ್ ಮಾಡುವವರು ರೈತ ಸಂಘಗಳನ್ನ ಸ್ಥಾಪಿಸಿರುವುದು ನೋವಿನ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆಶಯ ಏನಿತ್ತು ಆ ಆಶಯ ಇದುವರೆಗೂ ನೆರವೇರಿಲ್ಲ. ಅಷ್ಟೇ ಅಲ್ಲದೆ ಇವತ್ತು ರೈತರ ಸಮಸ್ಯೆಗಳೇನಿದೆ
ಆ ಸಮಸ್ಯೆಗಳ ಬಗ್ಗೆ ಒಂದು ಚಕಾರ ಎತ್ತಾ ಇಲ್ಲ. ಇವತ್ತು ರೈತ ಸಂಘಗಳು ಅಂತ ಹೇಳಿದರೆ ರಿಯಲ್ ಎಸ್ಟೇಟ್ ಮಾಡೋರು ಕೂಡ ಇವತ್ತು ರೈತ ಸಂಘಗಳೇ ಮಾಡಿಬಿಟ್ಟಿದ್ದಾರೆ. ಆ ರೈತ ಸಂಘದ ವ್ಯಾಖ್ಯಾನನೇ ಇವತ್ತು ಬದಲಾವಣೆ ಆಗ್ತಾ ಇದೆ. ಇವತ್ತು ಶೋಷಣೆ ಮಾಡ್ತಕ್ಕಂಥ ಜನನೇ ಇವತ್ತು ದೊಡ್ಡ ರೀತಿಯಲ್ಲಿ ರೈತರನ್ನು ಶೋಷಣೆ ಮಾಡ್ತಕ್ಕಂಥ ನಡೀತಾ ಇದೆ. ಇದನ್ನೆಲ್ಲ ಹೋಗಲಾಡಿಸಿ ನೈಜವಾಗಿ ಒಂದು ಸಮರಶೀಲತೆಯಿಂದ ಕೂಡಿರ್ತಕ್ಕಂಥ ರೈತರ ಹೋರಾಟವನ್ನು ನಡೆಸಬೇಕಾಗಿದೆ. ಆ ರೈತರ ಹೋರಾಟವನ್ನು ನಡೆಸಬೇಕು ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘದ ಬಲಿಷ್ಠಗೊಳಿಸ್ತಕ್ಕಂಥದ್ದು ಬಾಗೇಪಲ್ಲಿ ತಾಲೂಕಿನ ರೈತರ ಒಂದು ಕೆಲಸವಾಗಿದೆ. ಹಾಗಾಗಿ ನನ್ನ ಮನವಿ ಇಷ್ಟೇ, ಬಾಗೇಪಲ್ಲಿ ತಾಲೂಕಿನ ರೈತರು ಏನಿದ್ದಾರೆ ತಾವೆಲ್ಲರೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಮನೆಯಲ್ಲಿ ಸದಸ್ಯತ್ವವನ್ನು ಮಾಡುವ ಮುಖಾಂತರವಾಗಿ ಗ್ರಾಮ ಘಟಕಗಳನ್ನು ನಿರ್ಮಾಣ ಮಾಡಿ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಸಂಚಾಲಕ ಡಿಟಿ ಮುನಿಸ್ವಾಮಿ, ತಾಲೂಕು ಸಮಿತಿ ಸದಸ್ಯರಾದ ರಘುರಾಮರೆಡ್ಡಿ, ದೇವಿಕುಂಟೆ ಶ್ರೀನಿವಾಸ್, ಎಚ್ಎ ರಾಮಲಿಂಗಪ್ಪ, ಡಿ ಅಶ್ವತ್ಥಪ್ಪ, ಕೆ ನಾಗರಾಜು, ರಫೀಕ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಹಿರೇಬಿದನೂರು ಬಳಿ ಬಾಡಿಗೆ ಕಟ್ಟಡದಲ್ಲಿ ಗುಜರಿ ವ್ಯಾಪಾರ ಮಾಡುತ್ತಿದ್ದ ಅಂಗಡಿ ಖಾಲಿ ಮಾಡಿ ಉಳಿದ ವಸ್ತುಗಳನ್ನು ಹಾಗೆ ಬಿಟ್ಟಿದ್ದರು. ಆದರೆ ಸೋಮವಾರ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯರಾದ ಸೋಮಶೇಖರ್ ಮಾತನಾಡಿ, ಕಳೆದ ಹಲವು ತಿಂಗಳುಗಳಿಂದ ಇಲ್ಲಿ ಗುಜರಿ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ವ್ಯಾಪಾರ ವಹಿವಾಟು ಮಾಡುತ್ತಿದ್ದರು. ಹಲವು ದಿನಗಳ ಹಿಂದೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೋಗಿದ್ದಾರೆ. ಆದರೆ ಇನ್ನೂ ಕೆಲವು ಪ್ಲಾಸ್ಟಿಕ್ ವಸ್ತುಗಳು ಹಾಗೆಯೇ ಬಿಟ್ಟು ಹೋಗಿದ್ದು ಗುಡ್ಡೆ ಹಾಕಲಾಗಿತ್ತು. ಯಾರೋ ಕಿಡಿಗೇಡಿಗಳು ಕೃತ್ಯಕ್ಕೆ ವಸ್ತುಗಳೆಲ್ಲ ಸುಟ್ಟು ಹೋಗಿದೆ ಎಂದು ಹೇಳಿದ್ದಾರೆ. ಏನಾಯ್ತು ಅಂತ ಗೊತ್ತಿಲ್ಲ. ಇದು ವೇಸ್ಟ್ಗೆ ಕೊಟ್ಟಿದ್ರೆ ಬಾಡಿಗೆ ಇದು ಅವ್ರು ಬಿಟ್ಟು ಹೊರಟೋದವ್ರೆ. ಬಿಟ್ಟು ಹೊರಟೋದ್ಮೇಲೆ ಯಾರೋ ತೊಳ್ಳು ಬಿಟ್ಟು ಬೆಂಕಿ ಇಕ್ಕವ್ರೆ. ಅಂದ್ರೆ ಇದು ಎಷ್ಟು ದಿನದಿಂದ ಕೊಟ್ಟಿದ್ದು ವೇಸ್ಟ್ಗೆ ಜಾಗ? ಇದು ವೇಸ್ಟ್ ಅವಾಗ ಒಂದೂವರೆ ವರ್ಷದಿಂದ ವೇಸ್ಟ್ ನಡೀತಾ ಇತ್ತು. ಅಂದ್ರೆ ಯಾವ ತರ ವೇಸ್ಟ್ ಇಲ್ಲಿ ಇದಾಗುತ್ತೆ? ಏನು ಎಲ್ಲ ಗುಜರಿ ಕೊಟ್ಟಿದ್ರು. ಆ ಗುಜರಿ ತಂದು ಇಲ್ಲಿ ಹಾಕಿದ್ರು. ಆಮೇಲೆ ಖಾಲಿ ಮಾಡ್ಕೊಂಡು ಹೊರಟೋಗವ್ರೆ. ಇಲ್ಲ ವೇಸ್ಟ್ ಫಸ್ಟ್ ಎಲ್ಲ ಸರಿ ನುಗ್ಬಿಟ್ಟವ್ರೆ. ಎಲ್ಲ ಬೆಂಕಿ ಕೊಟ್ಟೋಗವ್ರೆ. ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ನಾವು ಆಟೋ ಓಡಿಸೋಕೊಂಡಿದ್ವಿ. ಯಾರಿಗೇನು ಆಗಿಲ್ವಾ ಏನಂತ? ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಅದೇ ಜನರಿಗೆ ತೊಂದರೆ. ಇವಾಗ ಊರಿಗೆ ಹೋಗೋದ್ರೆ ಊರೆಲ್ಲ ಒಂದು ಕಡೆಯಿಂದ ಗಾಬರಿ ಬಿಟ್ಟು ಬರ್ತಾವೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಸೋಮಶೇಖರ್ ಅಂತ. ಜಾಗ ನಿಮ್ದೇನಾ? ಅದು ಪಕ್ಕ ಇರೋದು ನಮ್ದು. ಇದೇ ವೇಳೆ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಅಂಗಳದಲ್ಲಿದ್ದ ಅಡ್ಡ ಮತದಾನ ವಿಚಾರ, ಸದಸ್ಯರು ಅನರ್ಹರೆಂದು ಆದೇಶ, ಮೇಲುಗೈ ಸಾಧಿಸಿದ ಶಾಸಕ ಪ್ರದೀಪ್ ಈಶ್ವರ್. ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆರೋಪ, ನನ್ನಿಂದ ಕೆಲವು ತಪ್ಪುಗಳಾಗಿವೆ, ಸ್ಪಷ್ಟನೆ ಕೊಟ್ಟ ಬ್ಯಾಲಹಳ್ಳಿ ಗೋವಿಂದೇಗೌಡ. ಸಹಕಾರ ಸಂಘಗಳ ಚುನಾವಣೆಯಲ್ಲಿ ಸಿಬ್ಬಂದಿಗಳಾಗಿದ್ದ ಶಿಕ್ಷಕರು ಅವ್ಯವಹಾರ ಆರೋಪ ಬೆಳಕಿಗೆ ತಂದ ಸಾಮಾಜಿಕ ಕಾರ್ಯಕರ್ತ.
ಕೆಜಿಎಫ್ನಲ್ಲಿ ಮತ್ತೆ ಝಳಪಿಸಿದ ಲಾಂಗು ಮಚ್ಚು, ಜಾಲಿ ರೈಡ್ ತಂದ ಕುತ್ತು, ಪ್ರಿಯತಮೆ ಎದುರಲ್ಲೇ ರೌಡಿ ಶೀಟರ್ನ ಭರ್ಭರ ಕೊಲೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.